ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಶುಭದ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದ್ದೀವಿ. ನಮ್ಮ ಜೊತೆಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ಆನಂದರವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಇವರು ಈ ಕ್ಲಿನಿಕ್ಕಿಗೆ ಡಾಕ್ಟರ್ ಆಗಿ ಬಹಳ ವರ್ಷದಿಂದ ಹರಿಹರ ನಗರ ನಾಗರಿಕರಿಗೆ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಅವರ ಆಸ್ಪತ್ರೆಯಲ್ಲಿ ನಾವು ಇದ್ದೀವಿ. ಬನ್ನಿ. ಇವತ್ತು ಮಾರ್ಗಶ್ರೀ ಹುಣ್ಣಿಮೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಾವು ಜನರಿಗೆ ಆಯುರ್ವೇದ ಚಿಕಿತ್ಸೆ ಕೊಡ್ತಾ ಇದ್ದೀರಾ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಡಾಕ್ಟರ್ ಆನಂದ್ ಇದ್ದಾರೆ, ಅವ್ರ ಸ್ಟೂಡೆಂಟು ಇದ್ದಾರೆ, ತಪೋವನ ಸ್ಟೂಡೆಂಟ್ ಇವರೆಲ್ಲರೂ. ಶಶಿಕುಮಾರ್ ಮೇರಾಡೆ ಮತ್ತು ನಮ್ಮ ಆತ್ಮೀಯ ಮಾರ್ಗದರ್ಶಿಗಳಾದ ಬ್ರಹ್ಮಾನಂದ್ ಮೇರಾಡೆ ಸ್ವಾಮೀಜಿಯವರ ಇವರೆಲ್ಲರ ಸ್ಟೂಡೆಂಟು, ಇವರವರ ಪ್ರೊಫೆಸರು ನಮ್ಮ ಜೊತೆ ಇವತ್ತು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಸರ್, ವಿಶೇಷವಾಗಿ ಹುಣ್ಣಿಮೆಗೆ ಯಾಕೆ ಮಾಡ್ತೀರಾ ಈ ಕಾರ್ಯಕ್ರಮ ನೀವು? ಇದು ಮಾರ್ಗಶಿರ ಹುಣ್ಣಿಮೆ ಅಂತ ಈ ಕಾರ್ಯಕ್ರಮನ ನಾವು ಇದೇ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದು ಹಲವಾರು ಕಾರಣಗಳಿದ್ದಾವೆ. ಈ ಒಂದು ಮಾರ್ಗಶಿರ ಹುಣ್ಣಿಮೆ ಈ ಮಂತಲ್ಲಿ, ಈ ತಿಂಗಳಲ್ಲಿ, ಈ ಹೇಮಂತ ಋತು ಅಂತ ಹೇಳ್ತೀವಿ ನಾವು. ಋತುಗಳಲ್ಲಿ 6 ಇದೆ. ಅದರಲ್ಲಿ ಹೇಮಂತ ಋತು, ಶಿಶಿರ ಋತು, ಶರದ್ ಋತು, ಗ್ರೀಷ್ಮ ಋತು, ವಸಂತ ಋತು, ವರ್ಷಾ ಋತು, ಹೀಗೆ 6 ವಿಧಗಳಿದ್ದಾವೆ. ಅದರಲ್ಲಿ ಈ ಹೇಮಂತ ಋತುವಿನಲ್ಲಿ ಈ ಹುಣ್ಣಿಮೆ ಬರ್ತದೆ. ಸೊ ಯಾಕೆ ಈ ಹುಣ್ಣಿಮೆ ಅಂತ ತಗೊಂಡಿರೋದು ಅಂದರೆ, ಈ ಕಾಲನೇ ಯಾಕೆ ತಗೊಂಡಿರೋದು ಅಂದರೆ, ಈ ಕಾಲದಲ್ಲಿ ಶೀತ ಗುಣ ಜಾಸ್ತಿ ಆಗ್ತಾ ಹೋಗುತ್ತೆ. ತಣ್ಣನ ಗಾಳಿ, ಚಳಿಗಾಲ ಅಂತ ನಾವು ಕರಿತೀವಲ್ಲ, ಅದು ಈ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ನಮ್ಮ ದೇಹದಲ್ಲಿ ಶೀತ ಗುಣ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ತಂಪು ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಕಫ ಕಟ್ಕೊಂಡು ಕಫದ ಕೆಮ್ಮು, ನೆಗಡಿ, ಶೀತ, ಈ ಥರ ಅಲರ್ಜಿ ಕಾಯಿಲೆಗಳು ಸ್ಟಾರ್ಟ್ ಬರ್ತಾ ಹೋಗ್ತದೆ. ಈ ಗಾಳಿಗೆ ಈ ಥರ ಶರೀರದಲ್ಲಿ ಕಫ ಅಂತದ್ದು ಜಾಸ್ತಿ ಆಗ್ತಾ ಹೋಗಿ ಈ ಥರ ಕಾಯಿಲೆಗಳು ಬರ್ತಾ ಹೋಗ್ತವೆ. ಸೊ ಹಾಗಾಗಿ ನಾವು ಈ ಹುಣ್ಣಿಮೆ ದಿವಸದಂದು ನಾವು ಒಂದು ಸಿದ್ಧಪಡಿಸುವಂಥ ಆಯುರ್ವೇದ ಔಷಧಿ, ಅದನ್ನು ಬಾಳೆಹಣ್ಣಿನಲ್ಲಿ ಜೊತೆಗೆ ಇಟ್ಟು ಅದನ್ನು ಔಷಧಿಯನ್ನು ಕೊಡ್ತೀವಿ. ಅದು ಕೊಡೋದ್ರಿಂದ ಏನಾಗ್ತದೆ, ದೇಹದಲ್ಲಿ ಇರತಕ್ಕಂಥ ಕಫ ಅನ್ನೋದು ಏನಾಗುತ್ತೆ, ಶೀತ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಕೆಲವೊಂದು ಈ ತಿಂಗಳಲ್ಲಿ ಮಾಡಬೇಕಾದಂತಹ ಆಹಾರದಲ್ಲಿ ಬದಲಾವಣೆ ಕೂಡ ನಾವು ಮಾಡ್ಕೋಬೇಕಾಗ್ತದೆ. ಸೊ ಆಹಾರದಲ್ಲಿ ಬದಲಾವಣೆ ಏನೇನು ಮಾಡ್ಕೋಬೇಕು ಅನ್ನೋದನ್ನು ನಾವೊಂದು ಲೀಸ್ಟ್ ಮಾಡಿಬಿಟ್ಟು ಅದನ್ನು ಎಲ್ಲ ಪೇಷಂಟ್ಗಳು, ಎಲ್ಲ ರೋಗಿಗಳಿಗೂ ಅದನ್ನು ಅಡ್ವೈಸ್ ಮಾಡಿ ಔಷಧಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸೊ ಇದು 3 ತಿಂಗಳ ಕಾಲ ಈ ಪಥ್ಯವನ್ನು ಮಾಡ್ತಾ, ಈ ಔಷಧಿ ವರ್ಷಕ್ಕೆ 1 ಬಾರಿ ಈ ಔಷಧಿಯನ್ನು ಕೊಡೋದ್ರಿಂದ, ಈ ಪಥ್ಯವನ್ನು ಮಾಡೋದ್ರಿಂದ ದೇಹದಲ್ಲಿ ಸುಮಾರು ದೇಹದಲ್ಲಿ ಆಗ್ತಕ್ಕಂಥ ಶೀತತೆ ಅದೆಲ್ಲ ಕಡಿಮೆಯಾಗಿ ಕಾಯಿಲೆಯಿಂದ ವಿಮುಕ್ತರಾಗ್ತಾರೆ. ಸೊ ಹಾಗಾಗಿ ಈ ಔಷಧಿ ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನೀವು? ಸುಮಾರು 10 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಈ ಆಯುರ್ವೇದ ನಿಮ್ಮ ಚಿಕಿತ್ಸೆ, ಇವತ್ತು ಔಷಧಿ ನೀವು ಬಾಳೆಹಣ್ಣಿನ ಜೊತೆ ಕೊಡೋದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದು ಒಂದೇ ದಿವಸ ಕೊಡ್ತೀರಾ? ಇಲ್ಲಿ ವರ್ಷದಲ್ಲಿ ಅವ್ರ ಮನೆಗೆ ಏನಾದರೂ ಕೆಟ್ಟ ವಿತರಣೆ ನಿಮ್ಮ ಏನಾದರೂ ಕಾರ್ಯಕ್ರಮ? ಈ ವರ್ಷದಲ್ಲಿ ಇವತ್ತು 1 ದಿನ ಮಾತ್ರ ನಾವು ಕೊಡ್ತೀವಿ. 1 ದಿನ ತಗೊಂಡ್ರೆ ಸಾಕು? ಇಡೀ ವರ್ಷ ನೆಗಡಿ ಬರೋದಿಲ್ಲ? ಬರೋದಿಲ್ಲ. ನಾವು ಹೇಳಿದ ಹಾಗೆ ಪತ್ತೆ ಕರೆಕ್ಟಾಗಿ ಮಾಡಿಕೊಂಡು ಇವತ್ತು 1 ದಿವಸ ಔಷಧಿ ಕರೆಕ್ಟಾಗಿ ತಗೊಂಡ್ರೆ ಮಾತ್ರ ಕಾಯಿಲೆ ಬರೋದಿಲ್ಲ ಅನ್ನೋದು ನಮಗೆ ಸುಮಾರು ಪೇಷಂಟ್ಗಳು ಹಿಂದಿನ ವರ್ಷ ತಗೊಂಡೋಗಿರ್ತಕ್ಕಂಥವರು ಇವತ್ತು ಬಂದು ಅದರದ್ದು ರಿಸಲ್ಟ್ ಅನ್ನೆಲ್ಲ ಹೇಳಿ ಮತ್ತೆ ಅವರು ತಗೊಂಡೋಗ್ತಾರೆ. ಅಂದ್ರೆ ನೀವು ಹೇಳ್ದಂಗೆ ಅವರು ಫಾಲೋ ಮಾಡಬೇಕು. ಮತ್ತು ಪೇಪರ್ ಅಲ್ಲಿ 10 ನಿಮ್ಮ ಪ್ರೋಟೋಕಾಲ್ ಇದೆ, ಇದು ನೀವು ಫಾಲೋ ಮಾಡಿದ್ರೆ ಇಡೀ ವರ್ಷ ಮಟ್ಟ ನೆಗಡಿ, ಅಲರ್ಜಿ ಬರೋದಿಲ್ಲ ಅಂತ ನಿಮ್ಮ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದಂತಹ ಡಾಕ್ಟರ್ ಆನಂದ್ ಅವರಿಗೆ ಮತ್ತು ಅವರ ತಪೋವನ ಸ್ಟೂಡೆಂಟ್ ಅವರಿಗೆ
ನಮ್ಮ ವಾಹಿನಿ ಪರವಾಗಿ ಮತ್ತು ನಮ್ಮ ಹರಿಹರ ನಾಗರಿಕರ ಪರವಾಗಿ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇವೆ. ಧನ್ಯವಾದಗಳು.